ರೋಹಿತ್ ಶರ್ಮಾ ಹೊಸ ಇತಿಹಾಸವನ್ನೇ ನಿರ್ಮಿಸಿದ್ದಾರೆ. ರಾಷ್ಟ್ರಪತಿಯಿಂದ ಅತ್ಯಂತ ದೊಡ್ಡ ಗೌರವವನ್ನು ಕೂಡ ಪಡೆದಿದ್ದಾರೆ. ಹೌದು ಪ್ರಿಯ ವೀಕ್ಷಕರೇ, ಇಂದು ರೋಹಿತ್ ಶರ್ಮಾರವರ ಜೀವನದ ಅತ್ಯಂತ ವಿಶೇಷ ದಿನವಾಗಿದೆ. ಯಾವುದೇ ಕ್ರಿಕೆಟಿಗನಾಗಲಿ ಅಥವಾ ಯಾವುದೇ ವ್ಯಕ್ತಿಯಾಗಲಿ ರಾಷ್ಟ್ರಪತಿಯಿಂದ ಪದ್ಮಶ್ರೀ ಪ್ರಶಸ್ತಿ ಪಡೆಯುವುದು ತುಂಬ ದೊಡ್ಡ ವಿಷಯ ಅಂತಲೇ ಹೇಳಬಹುದು. ಇಂತಹ ಗೌರವ ಸಿಕ್ಕಾಗ ಯಾರೇ ಆಗಲಿ ಭಾವನಾತ್ಮಕ ಜೀವನದಿಂದ ಖುಷಿಪಟ್ಟು ತಮ್ಮ ಸಂತೋಷವನ್ನು ವ್ಯಕ್ತಪಡಿಸುತ್ತಾರೆ. ದೇಶಕ್ಕಾಗಿ ಸೇವೆ ಮಾಡಿದ ಯಾವುದೇ ಕ್ರಿಕೆಟಿಗ ಸಮಾಜ ಸೇವೆ ಹಾಗೂ ವ್ಯಕ್ತಿಯ ಕನಸು ಎಂದರೆ ರಾಷ್ಟ್ರಪತಿಯಿಂದ ಪದ್ಮಶ್ರೀ ಪ್ರಶಸ್ತಿಯನ್ನು ಪಡೆಯುವುದು. ಆದರೆ ಎಲ್ಲರಿಗೂ ಅದು ಸಾಧ್ಯವಾಗುವುದಿಲ್ಲ. ಯೋಚಿಸಿ ನೋಡಿ, ಭಾರತ ತಂಡಕ್ಕಾಗಿ ಸಾವಿರಾರು ಕ್ರಿಕೆಟಿಗರು ಆಡಿದ್ದಾರೆ. ಆದರೆ ಇಂದು ರೋಹಿತ್ ಶರ್ಮಾರವರು ಪದ್ಮಶ್ರೀ ಪಡೆದ 15ನೇ ಭಾರತೀಯ ಪುರುಷರ ಕ್ರಿಕೆಟ್ ಆಟಗಾರರಾಗಿದ್ದಾರೆ. ಇದುವರೆಗೂ ಕೇವಲ 14 ಆಟಗಾರರು ಮಾತ್ರ ಈ ಗೌರವವನ್ನು ಪಡೆದಿದ್ದರು. ರೋಹಿತ್ ಶರ್ಮಾಗೆ ಪ್ರಶಸ್ತಿ ದೊರಕುತ್ತಿರುವುದಂತೆಯೇ ಅವರಿಗೆ ತುಂಬ ವಿಶೇಷ ಪಟ್ಟಿಯಲ್ಲಿ 15ನೇ ಕ್ರಿಕೆಟ್ ಆಟಗಾರ ಎಂದು ಸೇರ್ಪಡೆಯಾಗಿದ್ದಾರೆ. ರಾಷ್ಟ್ರಪತಿ ಭವನದಲ್ಲಿ ನಡೆದ ಸಮಾರಂಭದಲ್ಲಿ ರೋಹಿತ್ ಶರ್ಮಾ ಸೇರಿದಂತೆ ಅನೇಕ ಗಣ್ಯ ವ್ಯಕ್ತಿಗಳು ಕೂಡ ಈ ಗೌರವವನ್ನು ಪ್ರದಾನ ಮಾಡಲಾಯಿತು. ನಟ ಸರ್ ಮಾಧವನ್ ಅವರಿಗೆ ಗೌರವ ನೀಡಲಾಯಿತು. ಇದು ಪ್ರತಿಯೊಬ್ಬರಿಗೂ ಅತ್ಯಂತ ಹೆಮ್ಮೆಯ ವಿಷಯ. ರೋಹಿತ್ ಶರ್ಮಾ ಅವರ ಹೆಸರು ಘೋಷಣೆಯಾಗುತ್ತಿದ್ದಂತೆ ಅವರು ಮೊದಲು ನಮಸ್ಕಾರ ಮಾಡಿದರು. ಅಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹಾಗೂ ಗೃಹ ಸಚಿವ ಅಮಿತ್ ಶಾ ಮತ್ತು ಅವರ ಜೊತೆ ಉಪಸ್ಥಿತರಾದ ಗೌರವಾನ್ವಿತ ಮಿನಿಸ್ಟರ್ಗಳು ಎಲ್ಲರೂ ಇದ್ದರು. ನಂತರ ರಾಷ್ಟ್ರಪತಿಗಳಿಗೆ ವಂದನೆ ಸಲ್ಲಿಸಿದರು. ಮುಂದೆ ತೆರಳಿ ಪ್ರಶಸ್ತಿಯನ್ನು ಸ್ವೀಕರಿಸಿದರು ಮತ್ತು ಛಾಯಾಚಿತ್ರ ತೆಗೆಸಿಕೊಂಡು ಆ ಕ್ಷಣದಲ್ಲಿ ರೋಹಿತ್ ಶರ್ಮಾ ತುಂಬ ಸಂತೋಷದಿಂದ ಕಾಣಿಸಿಕೊಂಡು ತುಂಬ ಖುಷಿಯನ್ನು ವ್ಯಕ್ತಪಡಿಸಿದ್ದರು. ನಿಜವಾಗಿಯೂ ಅವರ ಕುಟುಂಬ ಇಂದು ಅಪಾರ ಹೆಮ್ಮೆ ಅನುಭವಿಸಿರಬೇಕು. ಏಕೆಂದರೆ ರೋಹಿತ್ ಶರ್ಮಾ ಈಗ ಆ ಶಿಸ್ತಿನ ಪಟ್ಟಿಯಲ್ಲಿ ಸೇರಿದ್ದಾರೆ. ಅಲ್ಲಿ ಇದ್ದವರಿಗೆ ಕೆಲವು 14 ಕ್ರಿಕೆಟ್ಗಳು ಮಾತ್ರ, ಅಂದರೆ ಆಟಗಾರರು ಮಾತ್ರ. ಇದು ನಿಜಕ್ಕೂ ಬಹಳ ದೊಡ್ಡ ಸಾಧನೆ. ಇದಕ್ಕೂ ಮೊದಲು ಪದ್ಮಶ್ರೀ ಪಡೆದ ಗೌರವಾನ್ವಿತ ಕ್ರಿಕೆಟ್ ಆಟಗಾರರ ನಾಮಪಟ್ಟಿ ನಿಮ್ಮ ಮುಂದೆ. ರಾಹುಲ್ ದ್ರಾವಿಡ್ 2004ರಲ್ಲಿ, ಸೌರವ್ ಗಂಗೂಲಿ, ಅನಿಲ್ ಕುಂಬ್ಳೆ, ಮಹೇಂದ್ರ ಸಿಂಗ್ ಧೋನಿ, ಹರ್ಭಜನ್ ಸಿಂಗ್, ವೀರೇಂದ್ರ ಸೆಹ್ವಾಗ್, ವಿ.ವಿ.ಎಸ್. ಲಕ್ಷ್ಮಣ್, ಯುವರಾಜ್ ಸಿಂಗ್, ವಿರಾಟ್ ಕೊಹ್ಲಿ, ಗೌತಮ್ ಗಂಭೀರ್, ಜಹೀರ್ ಖಾನ್, ಗುರುಚರಣ್ ಸಿಂಗ್, ಆರ್. ಅಶ್ವಿನ್ ಮತ್ತು ಈಗ ರೋಹಿತ್ ಶರ್ಮಾ. ಇವರಲ್ಲಿ ಗುರುಚರಣ್ ಸಿಂಗ್ ಅವರು ವಿಶೇಷರು. ಅವರು ಭಾರತ ತಂಡದ ಪರವಾಗಿ ಕ್ರಿಕೆಟ್ ಆಡಿರಲಿಲ್ಲ, ಅವರು ಕೋಚ್ ಆಗಿದ್ದರು. ಆದರೂ ಅವರನ್ನು ಈ ಗೌರವ ಪಟ್ಟಿಯಲ್ಲಿ ಸೇರಿಸಲಾಗಿತ್ತು. ಉಳಿದವರು ಎಲ್ಲರೂ ಭಾರತ ತಂಡದ ಮಾಜಿ ಅಥವಾ ಪ್ರಸ್ತುತ ಆಟಗಾರರಾಗಿದ್ದಾರೆ. ಕ್ರಿಕೆಟ್ ಇತಿಹಾಸದಲ್ಲಿ ರೋಹಿತ್ ಶರ್ಮಾ ಹಾಗೂ ವಿರಾಟ್ ಕೊಹ್ಲಿ ಅವರ ಸಾಧನೆ ತುಂಬ ದೊಡ್ಡದು ಹಾಗೂ ಸಚಿನ್ ತೆಂಡೂಲ್ಕರ್ ಅವರ ಸಾಧನೆ ಕೂಡ ತುಂಬ ದೊಡ್ಡದು. ಆದರೆ ಇಲ್ಲಿ ಇರುವಂಥ ವೈಯಕ್ತಿಕ ಆಟಗಾರರ ಸಾಧನೆ ಕೂಡ ತುಂಬ ಅಪಾರವಾದದ್ದು ಅಂತ ಹೇಳುತ್ತಾ ಈ ವಿಡಿಯೋವನ್ನು ಮುಗಿಸುತ್ತಿದ್ದೇನೆ. ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಧನ್ಯವಾದಗಳು.